ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲು ಅಬ್ಬರ ಜೋರಾಗಿದೆ. ಗರಿಷ್ಠ ಉಷ್ಣಾಂಶ 44.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. 32-35 ಡಿಗ್ರಿಗೆ ಬೆಂಗಳೂರಲ್ಲಿ ಇರಕ್ಕಾಗ್ತಾ ಇಲ್ಲ. ಇನ್ನು 44 ಡಿಗ್ರಿ ಉಷ್ಣಾಂಶ ಇದೆ. ಅಲ್ಲಿನ ಜನರ ಪರಿಸ್ಥಿತಿ ಹೇಗಿರ್ಬೋದು ಊಹೆ ಮಾಡ್ಕೊಳ್ಳಿ. ಬಿಸಿಲಿಗೆ ರಾಯಚೂರು ಜಿಲ್ಲೆಯ ಜನರು ಹೈರಾಣಾಗಿ ಹೋಗಿದ್ದಾರೆ. ರಾಯಚೂರಿನ ಸಿಂಧನೂರಲ್ಲಿ ಅತ್ಯಧಿಕ ಉಷ್ಣಾಂಶ ದಾಖಲಾಗ್ತಾ ಇದೆ. ಬಿಸಿ ಗಾಳಿ ಎಚ್ಚರಿಕೆ ಅಗತ್ಯ ಅಂತ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿಕೆ ಕೊಟ್ಟಿದ್ದಾರೆ. 12 ಗಂಟೆಯಿಂದ 4 ಗಂಟೆವರೆಗೂ ಮನೆ ಬಿಟ್ಟು ಯಾರು ಹೊರಗಡೆ ಬರಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಕೆಲಸ ಇದ್ರೆ ಮಾತ್ರ ಹೊರಗಡೆ ಬನ್ನಿ ಅಂತ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಮಾತಾಡಿದ್ದಾರೆ. ಬಿಸಿ ಗಾಳಿ ಇದೆ ರಾಯಚೂರಲ್ಲಿ, ಅದರ ಎಚ್ಚರಿಕೆಯನ್ನು ಡಿಎಚ್ಒ ಕೊಟ್ಟಿದ್ದಾರೆ. 44.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಈ ಬಗ್ಗೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠಸ್ವಾಮಿ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ನಾಡು ರಾಯಚೂರಿನಲ್ಲಿ ಈಗಾಗಲೇ ಬೇಸಿಗೆ ಆರಂಭವಾಗಿ ಬಿಸಿಲಿನ ಜ್ವಳ ಕೂಡ ಹೆಚ್ಚಾಗಿರ್ತಕ್ಕಂಥ ಕಳೆದ ಒಂದು ವಾರದಿಂದ 43 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಬಿಸಿಲು ನಿನ್ನೆಯಿಂದ 44 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದ್ದು ಮತ್ತು ಬಿಸಿ ಗಾಳಿ ಕೂಡ ಹೆಚ್ಚಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ನಾನು ಆರೋಗ್ಯ ಇಲಾಖೆ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಸುರೇಂದ್ರ ಬಾಬು ಅವರ ಹತ್ರ ಇದ್ದೀನಿ. ಅವ್ರಿಗೆ ಯಾವೆಲ್ಲ ರೀತಿಯಾಗಿ ಬಿಸಿಲಿದೆ, ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಈ ಮುನ್ನೆಚ್ಚರಿಕೆ ಏನಿದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ. ಸರ್, ಈಗ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ 44 ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿಲು ತಲುಪಿದೆ ಸರ್. ಇದು ಪ್ರಿಕಾಷನ್ಸ್ ಅಂದರೆ ಏನು ಸರ್? ಸೊ ನಮಸ್ಕಾರ. ಮೊದಲನೇದಾಗಿ ತಾವು ಹೇಳ್ದಂಗೆ ರಾಯಚೂರು ಅಲ್ಲಂದರೆ ಪಕ್ಕದ ಜಿಲ್ಲೆಗಳು ಅಥವಾ ನಾರ್ತ್ ಕರ್ನಾಟಕ ಮತ್ತು ಇಡೀ ಕರ್ನಾಟಕದಂತೆ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಬಿಸಿಲಿನ ಪ್ರಖರತೆ ಜಾಸ್ತಿ ಆಗಿದೆ. ಹವಾಮಾನ ಇಲಾಖೆ ಮತ್ತು ನಮ್ಮ ಇಲಾಖೆ ಜೊತೆಗೂಡಿ ಪ್ರತಿ ದಿವಸ ನಾವು ಅಲರ್ಟ್ಸನ್ನು ಕೊಡ್ತಾ ಇದ್ವಿ. ವಿಶೇಷವಾಗಿ ಏನು ಬಿಸಿಲಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು, ಆಮೇಲೆ ಈ ಥರ ಆಘಾತಗೊಳಗಾದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಂಟಿನ್ಯೂ ಆಗಿ ಅವರಿಗೆ ಅಲರ್ಟ್ಸು ಮೀಡಿಯಾದಲ್ಲಿ ಆಗಲಿ ಮತ್ತು ಇದರಲ್ಲಿ ನಮ್ಮದು ವಾಟ್ಸಪ್ ಗ್ರೂಪಲ್ಲಾಗಲಿ ಪ್ರತಿಯೊಂದಲ್ಲೂ ಕೂಡ ನಾವು ಕೊಡ್ತಾ ಇದ್ವಿ. ಮುಖ್ಯವಾಗಿ ಹೇಳಬೇಕಂದ್ರೆ ಈಗಾಗಲೇ ಕಳೆದ ಒಂದು 3-4 ದಿವಸದಿಂದ ನೋಡ್ತಾ ಇದ್ವಿ, ನಮ್ಮ ರಾಯಚೂರು ಆಗಲಿ ಪಕ್ಕದ ಜಿಲ್ಲೆಗಳಾಗಲಿ ಈ ಟೆಂಪರೇಚರ್ ಏನಾಗಿದೆ ಸುಮಾರು 40 ಮೇಲೆ ಹೋಗ್ತಾ ಇದೆ. ಕೆಲವೊಂದು ಪ್ಲೇಸ್ಗಳಲ್ಲಿ 42-44 ಕೂಡ ರೆಕಾರ್ಡ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಮತ್ತು ಇಂಥ ಟೈಮಲ್ಲಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಏನಂದರೆ, ಸಾರ್ವಜನಿಕರು ಆದಷ್ಟು ಈ ಬಿಸಿಲಿನ ಪ್ರಖರತೆ ಜಾಸ್ತಿ ಯಾವಾಗಿರ್ತದೆ ಅಂದರೆ 11 ಗಂಟೆ ಆದಮೇಲೆ 4 ಗಂಟೆವರೆಗೆ ಇರೋದರಿಂದ ಆ ಟೈಮಲ್ಲಿ ಅವಶ್ಯಕವಾಗಿ ಏನಾದರೂ ಕೆಲಸಗಳಿದ್ದರೆ ಮಾತ್ರ ಹೋಗಬೇಕು, ಅದರಿಂದ ಹೊರಗೆ ಹೋಗಬೇಕು. ಇಲ್ಲಾಂದರೆ ಆದಷ್ಟು ಮನೆಯಲ್ಲೇ ಇದ್ಕೋಬೇಕು. ವಿಶೇಷವಾಗಿ ಸಣ್ಣ ಮಕ್ಕಳು, ವಯಸ್ಸಾದವರು ಮತ್ತು ಗರ್ಭಿಣಿ ಸ್ತ್ರೀಯರು ಇವರು ಮನೇಲಿದ್ದರೆ ಭಾಳ ಒಳ್ಳೆಯದು. ಅಂಥ ಎಮರ್ಜೆನ್ಸಿ ವರ್ಕ್ ಇದ್ದರೆ ಮಾತ್ರ ಅದು ವಿತ್ ಪ್ರಿಕಾಷನ್ಸ್ ಹೋಗಬೇಕಾಗ್ತದೆ. ಸರ್, ಈಗ ಬಿಸಿಲಿನಿಂದ ಏನೇನು ಸಮಸ್ಯೆಗಳಾಗುತ್ತೆ ಸರ್? ಯಾಕೆ ಜಾಸ್ತಿ ಬಿಸಿ ಗಾಳಿ ಕೂಡ ಬರ್ತದೆ, ಏನೇನು ಸಮಸ್ಯೆಗಳಾಗುತ್ತೆ ಸರ್? ಈಗ ಬಿಸಿಲಲ್ಲಿ ಏನಾಗಿದೆ, ಜಾಸ್ತಿ ಹೊತ್ತು ಎಕ್ಸ್ಪೋಸರ್ ಆದರೆ ಅಥವಾ ಜಾಸ್ತಿಯಾಗಿ ಏನಾಗ್ತದೆ, ಬಿಸಿಲಿನಿಂದ ಒಂದು ಒಣ ಹವೆ ವಾತಾವರಣದಿಂದ ನಮಗೆ ಇದ್ದಕ್ಕಿದ್ದಂಗೆ ಏನಾಗಿಬಿಡ್ತದೆ, ವಾತಾವರಣದಲ್ಲಿ ಬದಲಾವಣೆ ಮತ್ತು ನಮ್ಮ ದೇಹದಲ್ಲಿ ಬದಲಾವಣೆ ಆಗಿ ಒಂಥರ ಡಿಹೈಡ್ರೇಷನ್ ಆದಂಗೆ ಆಗುತ್ತೆ. ಸೊ ಅವಾಗ ಏನಾಗ್ತಾರೆ, ಅವಾಗ ಸಾರ್ವಜನಿಕರು ಅಥವಾ ಜನರಿಗೆ ಸಡನ್ನಾಗಿ ಹೆಡೇಕ್ ಬರೋದು, ಸುಸ್ತಾಗೋದು, ಆಮೇಲೆ ಒಂಥರ ಗಿಡಿನೆಸ್ ಬರೋದು, ಬೇರೆ ಎಲ್ಲ ಏನಾಗುತ್ತೆ ಬಾಯಾರಿಕೆ ಆಗೋದು, ಈ ಥರ ಎಲ್ಲ ಆದಾಗ ಸ್ವಲ್ಪ ಅವ್ರಿಗೆ ಅವಾಗ ಏನು ಬಾಗ್ತದೆ, ಈ ವಾತಾವರಣದಿಂದ ನಾವು ಸ್ವಲ್ಪ ಅವ್ರನ್ನ ಇಮಿಡಿಯೇಟಾಗಿ ಒಂದು ನೆರಳಿಗೆ ಬಂದು ಕೂತ್ಕೊಳ್ಳೋ ಅಂತ ಇರಬೇಕು. ಆಮೇಲೆ ಇವರು ಇಂಥವ್ರು ಏನು ಮಾಡಬೇಕಾದ್ರೆ ಜಾಸ್ತಿ ಅವಾಗ ನೀರು ಕುಡಿಬೇಕು. ಅಂದರೆ ನಮ್ಗೆ ಗೊತ್ತಿರಲಾರ್ದಂಗೆ ಇಡೀ ನಮ್ಮ ಶರೀರದ ಭಾಗದಲ್ಲಿ ಎಲ್ಲ ಕಡೆ ಇದು ಬೆವರ್ತಾ ಇರ್ತದೆ. ಸೊ ಅದೇ ಅನ್ನೋಟಿಸ್ಡು ಡಿಹೈಡ್ರೇಷನ್ ಅಂತ ಆಗ್ತಿರ್ತದೆ, ಅಂದರೆ ಲಾಸ್ ಆಗ್ತಾ ಇರ್ತದೆ, ವಾಟರ್ ಲಾಸ್ ಆಗ್ತದೆ. ಸೊ ಅದಕ್ಕೆ ಬರೀ ಬಾಯಾರಿಕೆ ಆದರೆ ಮಾತ್ರ ಕುಡಿಯೋದಾಕಂದ್ರೆ ಆಲ್ರೆಡಿ ನಿಮ್ಗೆ ಹತ್ರ ನೀರಿನ ಅಂಶ ಹೆಚ್ಚಿಗೆ ಹೋಗಿದೆ ಅಂತ ಅರ್ಥ. ಸೊ ಅದಕ್ಕೆ ಯಾವಾಗಲೂ ನೀರು ಕುಡಿತಾನೆ ಇರಬೇಕು. ಸ್ವಲ್ಪ ಹೊತ್ತಿಗೆ, ಅರ್ಧ ಗಂಟೆಗೆ, 15 ನಿಮಿಷಕ್ಕೆ ಒಂದ್ಸಲ ಸ್ವಲ್ಪ ಆದರೂ ನೀರು ಕುಡಿತಾ ಇರಬೇಕು. ಅವಾಗ ಏನಾಗ್ತದೆ, ರಿಪ್ಲೇಸ್ಮೆಂಟ್ ಟೈಮ್ಗಿದ್ದೇ ಇರುತ್ತೆ. ಈ ಥರ ಲಕ್ಷಣಗಳು ಬರೋಲ್ಲ. ಏನು ಹೆಡ್ಡೇಕ್ ಆಗಲಿ ಅಥವಾ ಏನು ಗಿಡಿನೆಸ್ ಬರೋದಾಗಲಿ ಈ ಥರ ಎಲ್ಲ ಬರೋದಿಲ್ಲ. ಸೊ ಜನರು ಏನಾಗಿದ್ದಾರೆ, ಈ ಥರ ಲಕ್ಷಣಗಳಿದ್ದರೆ ಅದು ಹೆಚ್ಚಿಗೆ ಅವರು ಎಕ್ಸ್ಪೋಸರ್ ಆಗಿದ್ದಾರೆ ಅಂತ. ಸೊ ಅದಕ್ಕೆ ಏನಾಗಿದೆ, ಈ ಟೈಮಿಂಗಲ್ಲಿ ಭಾಳ ಇಂಪಾರ್ಟೆಂಟ್. ಈ ಬಿಸಿ ಗಾಳಿಯಿಂದ ಏನಾಗುತ್ತೆ